ಪ್ರತಿ ವಾರ 35 ಬಾಕ್ಸ್ ಬರ್ತಾ ಇದೆ. ಅಂದರೆ 16 ಕೆ ಜಿಯ ಒಂದು ಕ್ರೇಟ್ ಅಂತ ನಾವು ಕರಿತೀವಿ, ಟ್ರೇ ಅಂತೇಳಿ. ಒಂದು ಗಿಡದಿಂದ 10 ಕೆ ಜಿವರೆಗೂ ಇಳುವರಿ ಈಗ ಸದ್ಯ ತೆಗಿತಾ ಇದೆ. ಈ 2 ವರ್ಷದೊಳಗೆ ಒಂದು ಸರ್ವಸಾಧಾರಣ ಒಂದು 70 ಎಕರೆಗೆ ಆಗುವಷ್ಟು ಸಸ್ಯಗಳನ್ನು ತಯಾರು ಮಾಡಿಕೊಟ್ಟಿದ್ದೀವಿ ನಾವು. ಇದು ಬಹುದಿನಗಳವರೆಗೆ ಬಾಳಿಕೆ ಬರ್ತಾ ಇರೋದ್ರಿಂದ, ಬಹಳ ಆಯುಷ್ಯ ಜಾಸ್ತಿ ಇರೋದ್ರಿಂದ, ಯಾವಾಗ ನಾಟಿ ಮಾಡಿದರೂ ನಮಗೆ ರೇಟ್ ಇರಲಿಲ್ಲ ಅಂದ್ರೂ ಗಿಡ ಬೆಳವಣಿಗೆ ಆಗಿ ಮುಂದೆ ರೇಟ್ ಇದ್ದಾಗ ಜಾಸ್ತಿ ಫಸಲು ಕೊಡಲಿಕ್ಕೆ ಅನುಕೂಲ ಆಗ್ತದೆ. ನಮಸ್ಕಾರ ಸ್ನೇಹಿತರೆ, ನಂದಿ ಫಾರ್ಮಿಂಗ್ ಕನ್ನಡದ ಒಂದು ನೂತನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲೇನು ನೋಡ್ತಾ ಇದ್ರೆ ಇದು ಕಾಡು ಬದನೆ. ಹಿಂದಿನ ಒಂದು ಸಂಚಿಕೆಯಲ್ಲಿ ಸಿರಾಜುದ್ದೀನ್ ಅವರ ಒಂದು ವಿಡಿಯೋನ ಮಾಡಿದ್ದೆ. ಸೊ ಕಾಡು ಬದನೆ ಹೇಗೆ ಬರುತ್ತೆ, ನಾನು ಯಾವ ಥರ ಕಾಡು ಬದನೆಯನ್ನು ನಾಟಿ ಮಾಡ್ಕೋಬೇಕು, ಕಾಡು ಬದನೆಗೆ ಬರ್ತಕ್ಕಂಥ ರೋಗಗಳು ಯಾವುವು, ಆ ರೋಗಗಳನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದಿದ್ದು. ಹಾಗಾಗಿ ಅವರು ಸಿರಾಜುದ್ದೀನ್ ಅವರು ಏನೇನು ಮಾಡಿದ್ರು, ಒಂದು ನಮ್ಮ ತೋಟದಲ್ಲಿ ಒಂದು ಪ್ರಾತ್ಯಕ್ಷಿಕೆ ಇರಲಿ ಅಂತೇಳಿ ಈ ಒಂದು ತೋಟವನ್ನು ಮಾಡಿದ್ದಾರೆ. ಈ ತೋಟದಲ್ಲಿ ಕಾಡು ಬದನೆಯಲ್ಲಿ ಬರ್ತಕ್ಕಂಥ ರೋಗಗಳು ಯಾವುವು, ಆ ರೋಗಗಳನ್ನು ಹೇಗೆ ಕಂಟ್ರೋಲ್ ಮಾಡ್ಬೇಕಂತಕ್ಕಂಥದ್ದನ್ನು ಅವರ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಮುಂಚೆ ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲೆಲ್ಲಿ ಕೊಡ್ತಾ ಇದೆ. ಇವತ್ತು ಈ ಸಸಿಗಳ ಇಳುವರಿ ಪ್ರಮಾಣ ಮತ್ತು ಬೆಳವಣಿಗೆ ಎಲ್ಲ ನೋಡಿ ಹೊರ ರಾಜ್ಯಗಳಾದಂಥ ಮಹಾರಾಷ್ಟ್ರ ಮತ್ತು ಆಂಧ್ರದಿಂದ ಭಾಳಷ್ಟು ಸ್ನೇಹಿತರು ಬಂದು ತೊಗೊಂಡು ಹೋಗಿದ್ದಾರೆ. ಅವ್ರದ್ದು ಒಳ್ಳೆಯ ಒಂದು ಅಭಿಪ್ರಾಯ ಪಡಿಸ್ತಾ ಇದ್ದಾರೆ. ಈಗ ಮೊದಲೇನು ಮಾಡ್ತಿದ್ದೆ ಅಂದರೆ, ನಾನು ಇದನ್ನು ಪ್ರಾಕ್ಟಿಕಲ್ ಆಗಿ ನಾನು 20 ವರ್ಷದಿಂದ ಪ್ರಯತ್ನ ನಡೆಸಿ ಅಲ್ಲಿ ಬೆಳೆದು ನೋಡಿದ್ದೇನೆ. ಇತ್ತೀಚೆಗೆ ನನ್ನ ತೋಟದಲ್ಲಿ ಅದನ್ನು ನೋಡಲಿಕ್ಕೆ ಇರಲಿಲ್ಲ. ಹೀಗಾಗಿ ನಾನೇನು ಮಾಡಿದೆ, ಈಗ ಭಾಳಷ್ಟು ಸ್ನೇಹಿತರು ಈ ವಿಷಯ ಕೇಳಿದಾಗ ಎಲ್ಲಾದರೂ ಸ್ಪಾಟ್ ನೋಡಲಿಕ್ಕೆ ನಮಗೆ ಪ್ಲಾಟ್ ಇದೆಯಾ ಅಂತ ಕೇಳ್ತಿದ್ರು. ಹೀಗಾಗಿ ಅವರೆಲ್ಲರಿಗೂ ದೂರ ಕೊಟ್ಟಲ್ಲಿ ಕಳಿಸೋ ಬದಲಾಗಿ ನನ್ನ ಹತ್ರನೇ ಅವ್ರನ್ನ ಕರೆಸ್ಕೊಂಡು ನನ್ನ ತೋಟದಲ್ಲೇ ತೋರಿಸಿ ನನ್ನ ಜೊತೆ ನೇರವಾಗಿ ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು 560 ಗಿಡಗಳನ್ನು 30 ಕುಂಟೆಯಲ್ಲಿ 10 × 5.5 ಸೈಜ್ ಡಿಸ್ಟೆನ್ಸ್ನೊಳಗೆ ನಾನು ನಾಟಿ ಮಾಡಿ ಈಗಾಗಲೇ 6 ತಿಂಗಳ 15 ದಿನದ ಗಿಡಗಳು ಇದು ನಂದು. ಇವತ್ತಿಗೆ ಇಲ್ಲಿಗೆ ಪ್ರತಿ ವಾರ 35 ಬಾಕ್ಸ್ ಬರ್ತಾ ಇದೆ. ಅಂದರೆ 16 ಕೆ ಜಿಯ ಒಂದು ಕ್ರೇಟ್ ಅಂತ ನಾವು ಕರಿತೀವಿ, ಟ್ರೇ ಅಂಥೇಳಿ. ಆ ಟ್ರೇನಲ್ಲಿ ಟೋಟ್ಲಿ ಒಂದು ವಾರಕ್ಕೆ 35 ಬಾಕ್ಸ್ ಬರ್ತಾ ಇದೆ. ಇಳುವರಿ ನಾವು ಇನ್ನೂ ಇದಕ್ಕೆ ಸಾಕಷ್ಟು ಇಳುವರಿ ಕೊಡ್ತಕ್ಕಂಥ ನೈಟ್ರೋಬೆಂಜಿನ್ ಆಗಲಿ, ಅಮಿನೋ ಆಸಿಡ್ ಆಗಲಿ, ಇಂಥವು ಉತ್ತೇಜನ ಕೊಡ್ತಕ್ಕಂಥ ಯಾವುದೇ PGRಗಳನ್ನು ಇದ್ರ ಮೇಲೆ ಉಪಯೋಗ ಮಾಡಿಲ್ಲ. ಹೀಗಾಗಿ ಇಳುವರಿನೂ ನೋಡಲಿಕ್ಕೆ ಕಡಿಮೆ ಕಾಣಿಸ್ತಾ ಇದೆ. ಯಾಕೆ ನಾವು ಅದಕ್ಕೂ ಒಂದು ಕಾರಣ ಏನಂತಂದರೆ, ಈಗಲೇ ನಾವು ಈಗ ರೇಟ್ ಇರೋದಿಲ್ಲ ಈ ದಿನದಲ್ಲಿ. ಅಕಸ್ಮಾತ್ ನಾವು ಇದಕ್ಕೆ ಭಾರ ಜಾಸ್ತಿ ಕೊಟ್ಟಾಗ ಇಲ್ಲಿ ಇಳುವರಿ ಬರಲಿಕ್ಕೆ ಶುರು ಆಗ್ತಂದರೆ ನಮ್ಮ ಬೆಳವಣಿಗೆನೂ ಕುಂಠಿತ ಆಗೋದು ಬೇಡ. ಮುಂದಿನ ದಿನ ನಮಗೆ ಒಳ್ಳೆ ಸೀಸನ್ನೊಳಗೆ ಇಳುವರಿ ಜಾಸ್ತಿ ಮಾಡಿಸ್ಕೊಳ್ಳುವಂಥ ಪದ್ಧತಿಗಳು ಸಾಕಷ್ಟು ಇರೋದರಿಂದ ಅವನ್ನ ಮುಂದೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ಬದನೆ ಬಗ್ಗೆ ಹೇಳ್ಬೇಕಂತಂದರೆ, ಸರಾಸರಿ ನಾಟಿ ಮಾಡಿದ ಮೇಲೆ 3 ತಿಂಗಳಿಗೆ ಇಳುವರಿ ಪ್ರಾರಂಭ ಆಗಿ ಅರ್ಧ ಕೆ ಜಿ ಪ್ರಾರಂಭ ಆಗ್ತದೆ ಮುಂಚೆ. ಆನಂತರ ಗಿಡ ಯಾವ ಥರ ಬೆಳೀತಾ ಹೋಗ್ತದೆ, ಅರ್ಧ ಕೆ ಜಿ 1 ಕೆ ಜಿ ಹಿಂಗೋಗಿ ಈಗ ಆಲ್ರೆಡಿ ನಾನು ಕರ್ನಾಟಕದಲ್ಲಿ ಅಲ್ಲಿ ಸ್ನೇಹಿತರಿಗೆ ಕೊಟ್ಟಂಥ ಗಿಡಗಳ ಅವರ ಅಭಿಪ್ರಾಯದ ಪ್ರಕಾರ ಒಂದು ಗಿಡದಿಂದ 10 ಕೆ ಜಿವರೆಗೂ ಇಳುವರಿ ಈಗ ಸದ್ಯ ತೆಗಿತಾ ಇದ್ದಾರೆ. ಒಂದು ಗಿಡದಿಂದ ಜಾಸ್ತಿ ನಮ್ಮ ಸಸಿಗಳು ಹಾಸನ ಭಾಗ ಮತ್ತು ಬೆಂಗಳೂರು ಭಾಗದಲ್ಲಿ ಭಾಳ ರೈತರು ತೊಗೊಂಡಿದ್ದಾರೆ. ಅದಲ್ಲದೆ ಈ ಕಡೆ ಹಾವೇರಿ ಭಾಗದಲ್ಲಿ ತೊಗೊಂಡಿದ್ದಾರೆ, ಯಾದಗಿರಿ ಬೀದರ್ ಭಾಗದಲ್ಲಿ ಎಲ್ಲ ತೊಗೊಂಡಿದ್ದಾರೆ. ಇಲ್ಲಿವರೆಗೂ ಹೆಚ್ಚು ಕಡಿಮೆ ನಾನು ಈ 2 ವರ್ಷದೊಳಗೆ ಒಂದು ಸರ್ವಸಾಧಾರಣ ಒಂದು 70 ಎಕರೆಗೆ ಆಗುವಷ್ಟು ಸಸ್ಯಗಳನ್ನು ತಯಾರು ಮಾಡಿಕೊಟ್ಟಿದ್ದೀನಿ ನಾನು. ಸರ್, ಈಗ ಮೊದಲನೇದಾಗಿ ಬರ್ತಕ್ಕಂಥ ಪ್ರಶ್ನೆ ಅಂದರೆ, ಈಗ ಬದನೆಕಾಯಿಗೆ ನಾನು ಯಾವ ಥರ ಮಣ್ಣು ಇದ್ದರೆ ಚೆನ್ನಾಗಿ ಅಂತಕ್ಕಂಥದ್ದು ಬರುತ್ತೆ. ಕೆಲವೊಬ್ರದ್ದು ಈ ಸವಳು ಮಣ್ಣು ಇರುತ್ತೆ, ಕರಿ ಮಣ್ಣು ಇರುತ್ತೆ, ಕೆಂಪು ಮಣ್ಣು ಇರುತ್ತೆ. ಸೂಕ್ತವಾದ ಮಣ್ಣು ಯಾವುದು ಸರ್ ಇದಕ್ಕೆ ಸೂಕ್ತವಾದ ಮಣ್ಣು ಅಂತಂದರೆ ಕಪ್ಪು ಮಿಶ್ರಿತ ಮರಳು ಮಣ್ಣು ಅಂತ ಏನು ಕರಿತೀವಲ್ಲ, ಈ ಮಣ್ಣಿನೊಳಗೆ ಭಾಳ ಚೆನ್ನಾಗಿ ಬೆಳೀತದೆ. ಅದಾದಮೇಲೆ ಈ ಬದನೆನ ಯಾವುದೇ ಮಣ್ಣಿನಲ್ಲಿಯೂ ಬೆಳಿಬೋದು. ಆದರೆ ಉದಾಹರಣೆಗೆ ಈ ಕರಳು ಮತ್ತು ಜವಳು ಭೂಮಿ ಅಂತ ಏನು ಕರಿತೀವಿ, ಆ ಭೂಮಿಯಲ್ಲಿ ಸ್ವಲ್ಪ ಬೆಳವಣಿಗೆ ನಿಧಾನ ಇರ್ತದೆ. ಏನು ಸರ್, ನಿಧಾನ ಇರ್ತದೆ. ಯಾವಾಗ ಈ ಗಿಡಗಳು ಆ ಭೂಮಿಯಲ್ಲಿ ಅಡಿಟ್ ಆಗ್ತದೆ, ತಾನೇ ಅದು ಬೆಳವಣಿಗೆ ಆಗ್ಲಿಕ್ಕೆ ಶುರು ಆಗ್ತದೆ. ಹೀಗಾಗಿ ಯಾವುದೇ ಭೂಮಿಯಲ್ಲಿ ಬೆಳಿಬೋದು, ಆದರೆ ನೀರು ಹಿಂಗಿ ಹೋಗಬೇಕು. 24 ತಾಸಿನಲ್ಲಿ ನಿಂತಂಥ ನೀರು ಹಿಂಗೆ ಹೋದಾಗ ಈ ಗಿಡ ಬದುಕಲಿಕ್ಕೆ ಸಾಧ್ಯ ಇದೆ. ಇಲ್ಲ ನಾವು 4 ದಿನ ನೀರು ನಿಂತಿರ್ತಂದ್ರೆ ಯಾವುದೇ ಗಿಡ ಆಗಲಿ ಉಸಿರಾಟ ತೊಂದರೆ ಆಗಿ ಸತ್ತು ಹೋಗ್ತವೆ ಸರ್. ಇನ್ನೊಂದು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಅಂದರೆ, ಹವಾಮಾನ ಹೆಂಗಿರಬೇಕು, ನಾನು ಯಾವ ಸಮಯದಲ್ಲಿ ಬೆಳೆದ್ರೆ ಉತ್ತಮ, ಏನು ಮಳೆಗಾಲದಲ್ಲಿ ಬೆಳೆದ್ರೆ ಬೆಟರು, ಅಥವಾ ಬೇಸಿಗೆಯಲ್ಲಿ ಬೆಳೆದ್ರೆ ಬೆಟರು, ಅಥವಾ ಚಳಿಗಾಲದಲ್ಲಿ ಬೆಳೆದ್ರೆ ಬೆಟರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಈಗ ಈ ಬದಿಯಲ್ಲಿ ಆ ಥರ ಬರೋದಿಲ್ಲ ಸರ್. ಯಾಕಂದರೆ ಸಾಮಾನ್ಯವಾಗಿ ಬೀಜದಿಂದ ಹುಟ್ಟಿದಂಥ ಸಸಿಗಳನ್ನು ನಾವೇನಾದರೂ ನಾಟಿ ಮಾಡಿದರೆ ನಾವು ಯಾವಾಗಲೂ ಮಾರ್ಕೆಟ್ ಏರ್ತಕ್ಕಂಥ ಸೀಸನ್ನಲ್ಲಿ ನಾಟಿ ಮಾಡಬೇಕು. ಇದು ಬಹುದಿನಗಳವರೆಗೆ ಬಾಳಿಕೆ ಬರ್ತಾ ಇರೋದ್ರಿಂದ, ಬಹಳ ಆಯುಷ್ಯ ಜಾಸ್ತಿ ಇರೋದ್ರಿಂದ, ಯಾವಾಗ ನಾಟಿ ಮಾಡಿದರೂ ನಮಗೆ ರೇಟ್ ಇರಲಿಲ್ಲ ಅಂದ್ರೂ ಗಿಡ ಬೆಳವಣಿಗೆ ಆಗಿ ಮುಂದೆ ರೇಟ್ ಇದ್ದಾಗ ಜಾಸ್ತಿ ಫಸಲು ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಸರ್ವಸಾಧಾರಣ ನನ್ನ ಒಂದು ಪ್ರಾಕ್ಟಿಕಲಿ ಅನುಭವದೊಳಗೆ ನಾನು 4 ವರ್ಷ ಇಟ್ಟಿದ್ದೆ ಇದನ್ನು. ನಮ್ಮ ರೈತರಿಗೆಲ್ಲ ನಾನು 3 ವರ್ಷ ಅಂತ ಹೇಳ್ತೀನಿ. ಇನ್ನೂ ಕೆಲವು ಸ್ನೇಹಿತರು ನನ್ನ ಹತ್ರ ಇತ್ತೀಚೆಗೆ ಏನು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ.
ನೀವು ಇನ್ನೂ ತಪ್ಪು ಹೇಳ್ತಾ ಇದ್ದೀರಿ. ನಾವು ಪ್ರಾಕ್ಟಿಕಲ್ ಆಗಿ ಅನುಭವಿಸಿರೋದು. ಮೊದಲೆಲ್ಲ ಅರ್ಭಾವಿ ಕೃಷಿ ವಿಶ್ವವಿದ್ಯಾಲಯದವರು ಇದನ್ನು ತಯಾರು ಮಾಡ್ತಿದ್ರು. ಅಲ್ಲಿ ತೊಗೊಂಡೋಗಿ ನಾಟಿ ಮಾಡಿದಂಥ ಬಹಳಷ್ಟು ರೈತ ಸ್ನೇಹಿತರು ನಮ್ಮ ಹತ್ರ ಮತ್ತೆ ವಾಪಸ್ ಬಂದು ಈಗ ಅಲ್ಲಿ ಮಾಡೋದು ನಿಲ್ಲಿಸಿರೋದ್ರಿಂದ ನಮ್ಮ ಹತ್ರ ಬಂದು ತೊಗೊಂಡೋಗಿ ನಾಟಿ ಮಾಡ್ತಾ ಇದ್ದಾರೆ. ಅವ್ರು ಹೇಳುವ ಅಭಿಪ್ರಾಯದ ಪ್ರಕಾರ 8 ವರ್ಷದವರೆಗೂ ಜೀವಂತ ಇರ್ತದೆ ಅಂತ ಹೇಳ್ತಾರೆ ಸರ್. ಈಗ ಇನ್ನೊಂದು ಬರ್ತಕ್ಕಂಥದ್ದು ಈಗ ನೀವು ಕಾಡು ಬದನೆ ಅಂತೀರಾ, ಇದನ್ನ ಯಾವ ತರ ನೀವು ಕಾಡು ಬದನೆ ಏನು ಬೀಜ ಬರುತ್ತೋ ಅಥವಾ ಏನು ನರ್ಸರಿಯಲ್ಲಿ ಏನು ಗ್ರಾಫ್ಟಿಂಗ್ ಮಾಡ್ತಿರೋ ಅಂತ ಕೇಳ್ತಾರೆ. ಅದಕ್ಕೆ ತಮ್ಮ ಪ್ರಶ್ನೆ ಹೇಳೋದಾದ್ರೆ ಸರ್ ಉತ್ತರ. ಈಗ ನಾನೇನ್ ಮಾಡಿದೆ, ಇದು ಹವ್ಯಾಸಕ್ಕಾಗಿ ಪ್ರಾರಂಭ ಮಾಡಿದ್ದೆ. ಮುಂಚೆ ಈ ಬೀಜ ಏನಿದೆಯಲ್ಲ ಗೋವಾ ಭಾಗದಲ್ಲಿ ಬಹಳಷ್ಟು ಈ ಗಿಡಗಳು, ಇದು ಬಂದಿರ ಭೂಮಿಯಲ್ಲಿ ಬೆಳೀತಕ್ಕಂಥ ಕಾಡು ಬದ್ನೆ ಗಿಡ. ನೀರು ಜಾಸ್ತಿ ಇದ್ರೂ ಸ್ವಲ್ಪ ತಡ್ಕೊಳ್ಳುತ್ತೆ, ನೀರು ಕಡಿಮೆ ಆದ್ರೂ ತಡ್ಕೊಳ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥದ್ದು. ವಿಶೇಷವಾಗಿ ಇದು ಆಯುರ್ವೇದಿಕ್ ಸಸ್ಯ ಕೂಡ ಹೌದು. ಇದಕ್ಕೆ ಕನ್ನಡದಲ್ಲಿ ಕಂಠಕಾರಿ ಅಂತ ಕರೀತಾರೆ ಸರ್. ಇದು ತರಕಾರಿ ಕುಟುಂಬಕ್ಕೆ ಸೇರಿದಂತಹ ಒಂದು ಗಿಡ ಆಗಿರೋದ್ರಿಂದ ಇದ್ರ ಮೇಲೆ ಉದಾಹರಣೆಗೆ ಬದನೆ ಆಗಲಿ, ಟೊಮೆಟೊ ಆಗಲಿ, ಮೆಣಸಿನ ಗಿಡ, ದೊಣ್ಣೆ ಮೆಣಸಿನಕಾಯಿ, ಇದ್ರ ಮೇಲೆ ಕಸಿ ಕಟ್ಟಲಿಕ್ಕೆ ಸಾಧ್ಯ ಇದೆ. ಈಗ ಗಿಡಗಳ ನಡುವಿನ ಅಂತರ ಏನಿರ್ಬೇಕು ಸರ್? ಯಾವ ಅಂತರ ಇದ್ರೆ ಬೆಟರ್? ಈಗ ನನ್ನ ಅನುಭವದ ಪ್ರಕಾರ ಮಿನಿಮಮ್ ಈ ಗಿಡಗಳಿಗೆ 10-5 ಕಡಿಮೆ ಮಾಡೋದು ಒಳ್ಳೆಯದಲ್ಲ. ಅಕಸ್ಮಾತ್ 10-5 ಮಾಡ್ಲಿಲ್ಲ, ನಾವು ಸ್ವಲ್ಪ ಗಿಡಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ನಮ್ಗನ್ಸಿ ನಾವೇನಾದ್ರೂ ಕಡಿಮೆ ಇಟ್ರೆ ಮುಂದಿನ ದಿನ ಅಲ್ಲಿ ಅಡ್ಡಾಡ್ಲಿಕ್ಕಾಗಲಿ ಅಥವಾ ಕಾಯಿಗಳನ್ನು ಕೀಳಲಿಕ್ಕೆ ಅಥವಾ ಸಿಂಪರಣೆ ಕೊಡ್ಲಿಕ್ಕೆ ನ್ಯೂಟ್ರಿಯೆಂಟ್ ಏನಾದ್ರು ಕೊಡುವಾಗ ಸ್ವಲ್ಪ ಬಹಳ ತೊಂದರೆ ಆಗ್ತದೆ. ಹಿಂಗಾಗಿ ಸಾಧ್ಯ ಆದಷ್ಟು ದೂರ ಇರಬೇಕು. ದೂರ ಇದ್ರೆ ಏನಾಗ್ತದೆ ಅಂದ್ರೆ ಸಾಕಾಗುವಷ್ಟು ಗಾಳಿ ಬೆಳಕು ಹೊರಗಡೆ ಹಾದು ಹೋಗೋದ್ರಿಂದ ಅಲ್ಲಿ ಇದಕ್ಕೆ ಹಾನಿ ಮಾಡ್ತಕ್ಕಂಥ ಕೀಟಗಳೇನಿದಾವೆ, ಈ ರಸ ಹೀರುವ ಕೀಟಗಳಾಗಲಿ, ಎಲೆ ತಿನ್ನುವ ಕೀಟಗಳು, ಆ ಕೀಟಗಳನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇರ್ತದೆ ಸರ್. ಇಲ್ಲಾಂದ್ರೆ ಅದಕ್ಕೆ ನೆರಳಾಗಿ ಅಲ್ಲಿ ವಾಸ ಮಾಡಲಿಕ್ಕೆ ಒಳ್ಳೆ ಒಂಥರ AC ರೂಮ್ನವಾಗ ಇದ್ದ ಥರ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ ಅಡುವು ಮಾಡಿದಾಗ. ಹೀಗಾಗಿ ಸಾಧ್ಯ ಆದಷ್ಟು ದೂರ ಇಟ್ಟು ನಾಟಿ ಮಾಡಿದ್ರೆ ಭಾಳ ಒಳ್ಳೆ. ಈಗ ಅಂದ್ರೆ ಎಷ್ಟೆಷ್ಟಿದೆ ಸರ್ ತಮ್ಮ? ಈಗ ನಾನು ನಾಟಿ ಮಾಡಿರೋದು ಸಾಲಿಂದ ಸಾಲಿಗೆ 10 ಅಡಿ ಮಾಡಿದ್ದೀನಿ ಸರ್. ಇನ್ನು ಗಿಡದಿಂದ ಗಿಡಕ್ಕೆ ಏನಿದೆಯಲ್ಲ 5.5 ಅಡಿ ಇಟ್ಟಿದ್ದೀನಿ. 5.5 ಅಡಿ ಸರ್. ಈಗ ಆಲ್ರೆಡಿ 5.5 ಅಡಿ ಇಟ್ಟಿನಂದ್ರೂ ಸಹ ಒಂದಕ್ಕೆ ಒಂದು ಕೂಡ್ಲಿಕ್ಕೆ ಬಂದಿದೆ ಗಿಡ. ಈಗಾಗಲೇ 6 ತಿಂಗಳ 15 ದಿನದ ಗಿಡಗಳು ಸರ್ ಇದು. ಈ ನೀರಾವರಿ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ದೀರಾ ಸರ್? ಇದಕ್ಕೆ ನಾವು ನೀರಾವರಿ ವ್ಯವಸ್ಥೆ ಅಂತಂದ್ರೆ ಈ ತುಂತುರು ನೀರಾವರಿಯನ್ನು ಮಾಡಿದ್ವಿ. ಹನಿ ನೀರಾವರಿ ಪದ್ಧತಿ ಒಳಗೆ ಡ್ರಿಪ್ ಇರಿಗೇಷನ್ ಅಂತೇಳಿ ನಾವು ಕರಿತೀವಿ. ಸಾಲುಗಳಲ್ಲಿ ಮೊದಲೇ ನಾವು ಇದನ್ನ ನಾಟಿ ಮಾಡೋ ಪೂರ್ವದಲ್ಲಿ ಏನು ಮಾಡಿದ್ವಿ ಅಂದ್ರೆ ಸಾಲು ಹುಡ್ಕೊಂಡು ಸಾಲಿನಲ್ಲಿ ಸಗಣಿ ಗೊಬ್ಬರ ತುಂಬಿದ್ದೀವಿ. ನಮ್ಮ ದನಗಳ ಸಗಣಿ ಗೊಬ್ಬರನ ಇದರಲ್ಲಿ ಈ ಬೆಳೆಯಲ್ಲಿ ಒಂದು 5 ಟ್ರ್ಯಾಕ್ಟರ್ನಷ್ಟು ಸಗಣಿ ಗೊಬ್ಬರ ಬೆಡ್ಡಿಗೆ ಹಾಕ್ಕೊಂಡಿದ್ದೀವಿ. ಆನಂತರ ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರನೂ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡ್ಬಿಟ್ಟು ನಾವು ಬೆಡ್ ಮಾಡ್ಕೊಂಡಿದ್ದೀವಿ. ಬೆಡ್ ಮಾಡಲಿಕ್ಕೆ ಕಾರಣ ಏನಂತಂದರೆ ನಾವು ಕಸಿ ಕಟ್ಟಿರ್ತಕ್ಕಂಥ ಭಾಗ ಯಾವುದೇ ಕಾರಣಕ್ಕೂ ಮಣ್ಣಿನಲ್ಲಿ ಮುಚ್ಚಿ ಹೋಗಬಾರ್ದು. ಇಲ್ಲಿ ಸರ್ ಇಲ್ಲಿ ಮಾಡಿರೋದಾಗಿರೋದು ಸರ್. ಇಲ್ಲಿ ಈಗ ನೋಡಿ ಈ ಭಾಗ ಏನಿದೆಯಲ್ಲ, ಈ ಭಾಗ ಮಣ್ಣಿನ ಅಕಸ್ಮಾತ್ ಇಲ್ಲಿ ಇದ್ರ ಮೇಲ್ಪಟ್ಟು ಮಣ್ಣು ಬಿತ್ತಂದ್ರೆ ಇಲ್ಲಿಂದ ಬೇರುಗಳು ಬರ್ಲಿಕ್ಕೆ ಶುರು ಆಗ್ತದೆ. ನಾವೇನು ಇಲ್ಲಿ ಮೇಲೆ ಇದ್ರ ಮೇಲೆ ಉಪಯೋಗ ಮಾಡಿರ್ತಕ್ಕಂಥ ನಮ್ಮ ನಾಡು ಬದನೆ ಏನಿದೆಯಲ್ಲ, ನಾವು ಅದಕ್ಕೆ ಸಾಯನ್ ಅಂತ ಕರಿತೀವಿ. ಅಲ್ಲಿವರೆಗೂ ಮಣ್ಣು ಬಿತ್ತಂದ್ರೆ ಅಲ್ಲಿ ಏನಾಗ್ತದ್ರೆ ಬೇರ್ ಬಿಡ್ಲಿಕ್ಕೆ ಶುರು ಆಗ್ತದೆ. ಆ ಬೇರ್ ಬಿಟ್ಟಾಗ ಏನಾಗ್ತದೆ ಅಂದ್ರೆ ಕೆಳಗಿನ ಗಿಡಕ್ಕೆ ಸತ್ತು ಹೋಗಿ ಮೇಲೆ ಗಿಡ ತನ್ನ ಆಯುಷ್ಯನ ಮತ್ತೆ ಪುನರ್ ತಗೊಳ್ತದೆ. ಹಿಂಗಾಗಿ ಅದು ತನ್ನ ಆಯುಷ್ಯ ಎಷ್ಟಿದೆ ಅಷ್ಟೇ ಜೀವಂತ ಇದೆ, ಆಮೇಲೆ ಸಾಯ್ತದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಕಸಿ ಕಟ್ಟಿದ ಭಾಗ ಮಣ್ಣಲ್ಲಿ ಮುಚ್ಚಬಾರ್ದು. ಅದಾದ್ಮೇಲೆ ಗೊಬ್ಬರ ಯಾವ ತರ ನಾನು ಕೊಟ್ಕೊಂತ ಹೋಗ್ಬೇಕು ಸರ್? ಈಗ ನಾನು ಆರಂಭದ ಹೇಳಿದ್ರೆ ಅದಾದ್ಮೇಲೆ ನಾನು ಬೆಳೆದಾದ್ಮೇಲೆ ಯಾವ ತರ ನಾನು ಗೊಬ್ಬರ ಪ್ರಮಾಣ? ಈಗ ನಾವು ಇದಕ್ಕಂತೂ ಬೇಸಲ್ ಡೋಸ್ ಆಗಿ ಸಗಣಿ ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರ ಕೊಟ್ಟಿದ್ದೀವಿ. ಅದಾದ ನಂತರ ನಮ್ಮಲ್ಲಿ ಕೆಲವು ದ್ರಾವಣಗಳು ಸಾವಯವ ಪದ್ಧತಿಯಲ್ಲಿ ತಯಾರು ಮಾಡಿದಂಥ ದ್ರಾವಣಗಳು ಜಾಸ್ತಿ ನಾವು ಅವನ್ನೇ ಉಪಯೋಗ ಮಾಡ್ತಾ ಬಂದಿದ್ದೀವಿ. ಈಗ ನಾವೇನು ಮಾಡಿದ್ವಿ, ಪ್ರಾರಂಭದಲ್ಲಿ ನಾಟಿ ಮಾಡಿದ ತಕ್ಷಣವೇ ಇದು ಒಂದು 30 ಗುಂಟೆ ಇರೋದ್ರಿಂದ 20 ಲೀಟರ್ನಷ್ಟು ವನಜೀವಾಮೃತ ಅಂತ ಡಾಕ್ಟರ್ ವಿನಯ್ ಕುಮಾರ್ ಸಚಾನ್ರು ಕಂಡುಹಿಡಿದಿರತಕ್ಕಂಥದ್ದು. ಅದರಲ್ಲಿ ಸಾಕಾಗುವಷ್ಟು ಸೂಕ್ಷ್ಮ ಜೀವಿಗಳು ಇರುವಂತಹ ಒಂದು ಕಲ್ಚರ್ ನಮಗೆ ಸಿಕ್ಕಿದೆ. ಅದನ್ನು ನಾವು ಪ್ರಾಯೋಗಿಕವಾಗಿ ಬೇರೆ ಬೇರೆ ಬೆಳೆಗಳಲ್ಲಿ ಉಪಯೋಗ ಮಾಡಿ ನೋಡಿ ಅದು ಫಲಿತಾಂಶ ಚೆನ್ನಾಗಿದ್ದದನ್ನು ಕಂಡು ಇದ್ರ ಮೇಲೆ 20 ಲೀಟ್ರು ವನಜೀವಾಮೃತ ಒಂದ್ಸರಿ ಟ್ರಾನ್ಸ್ಪೋರ್ಟಿದ್ದೀವಿ. ಅದಾದ ನಂತರ ಪ್ರತಿ 15 ದಿನಕ್ಕೊಂದ್ಸರಿ ನಮ್ಮ ಹತ್ರ ಇರ್ತಕ್ಕಂಥ ಸಸ್ಯ ಸಂಜೀವಿನಿ ಅಂತ ಒಂದು ಕಲ್ಚರ್ ಒಬ್ಬ ರೈತರು ಕಂಡುಹಿಡಿದಿರ್ತಕ್ಕಂಥದ್ದು. ಅದು ಕಾಡು ಪ್ರಾಣಿಗಳ ಹಿಕ್ಕೆಯಿಂದ ತಯಾರು ಮಾಡಿದಂಥ ಒಂದು ದ್ರಾವಣ. ಅದರಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಿಗಳಿದ್ದಾವೆ. ಅವ್ರು ಹೇಳೋ ಪ್ರಕಾರ ಅದರಲ್ಲಿ ಓನ್ಲಿ ಲಘು ಪೋಷಕಾಂಶಗಳಂತ ಏನು ಕರಿತೀವಿ ಅವು ಜಾಸ್ತಿ ಪ್ರಮಾಣದಲ್ಲಿರೋದ್ರಿಂದ ನಾವು ಅದನ್ನು ಬಿಟ್ಟಿದ್ದೀವಿ. ಈಗ ಮುಂಚೆ ನಾವು ವನಜೀವಾಮೃತ ಅಂತ ಕೊಟ್ಟಿದ್ದೀವಿ, ಅದರಲ್ಲಿ ಯೂರಿಯಾ ಒಂದು ಬಿಟ್ಟು ಡಾಕ್ಟರ್ ವಿನಯ್ ಕುಮಾರ್ ಹೇಳೋ ಪ್ರಕಾರ ಉಳಿದಂಥ ಎಲ್ಲ ಪೋಷಕಾಂಶಗಳಲ್ಲಿ ಆ ವನಜೀವಾಮೃತದಲ್ಲಿ ಅಡಗಿದೆ. ಹೀಗಾಗಿ ಅದನ್ನು ಕೊಟ್ಟಿದ್ದೀವಿ ನಾವು. ಇನ್ನು ನಮ್ಮಿಂದ ತೊಗೊಂಡು ಹೋಗೋದಂಥ ರೈತರು
ಎಲ್ಲರೂ ಸಾವಯವ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಇಷ್ಟ ಇರಲ್ಲ, ಹೌದು. ಗ್ಯಾರಂಟಿನೂ ಇರೋದಿಲ್ಲ. ಯಾಕಂದ್ರೆ ವಿಶ್ವಾಸ ಇಲ್ಲ ಇನ್ನೂ ನಮ್ಮ ಸಾವಯವ ಪದ್ಧತಿ ಒಳಗೆ ಇಳುವರಿ ಜಾಸ್ತಿ ಬರ್ತದೆ, ಗಿಡ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಅನ್ನೋದು ವಿಶ್ವಾಸ ಇಲ್ಲದ ಕಾರಣಕ್ಕೆ ಅವ್ರು ಇನ್ನೂ ನಾವು ರಾಸಾಯನಿಕ ಪದ್ಧತಿಯಲ್ಲೇ ಇರ್ತೀವಿ ಅಂದವ್ರಿಗೆ. ಅವ್ರಿಗೆ ನಾವು ಪ್ರಾರಂಭದಲ್ಲಿ ಏನು ಮಾಡ್ತೀವಿ ಅಂತಂದರೆ, ಡ್ರಿಪ್ ಮುಖಾಂತರ ಬೆಳೆಯೋರು ಆದರೆ ಮೊದಲು 28-28-0ನ ನಾಟಿ ಮಾಡಿದ 10ನೇ ದಿನಕ್ಕೆ ಕೊಡ್ಲಿಕ್ಕೆ ಶುರು ಮಾಡ್ತೀವಿ. ಅದಾದ ನಂತರ ಒಂದಿನ ಬಿಟ್ಟು ಒಂದಿನ 19-19 ಗೊಬ್ಬರ, 12-61-0, 17-44-0 ಇಂಥ ಗೊಬ್ಬರಗಳನ್ನು ಪ್ರಾರಂಭದಲ್ಲಿ ಒಂದಿನ ಬಿಟ್ಟು ಒಂದಿನ 1 ಎಕರೆಗೆ 2 kg ಅಂತ ಕೊಡ್ಲಿಕ್ಕೆ ಹೇಳ್ತೀವಿ. ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡಿಸ್ತೀವಿ, ಹ್ಯೂಮಿಕ್ ಆಸಿಡ್ ಕೊಡಿಸ್ತೀವಿ, ಈ ಥರ ಕೊಡಿಸಿದಾಗ ಅವು ಬೆಳ್ತದೆ. ಈಗ ಅಕಸ್ಮಾತ್ ಇದೇ ಬೆಳೆಗೆ ನಾನು ಸರ್ಕಾರಿ ಗೊಬ್ಬರ ಕೊಟ್ಟಿದ್ರೆ, ಈ ಬೇರೆಯವ್ರು ನಾನು ಸಸಿಗಳನ್ನು ಕೊಟ್ಟಿದ್ದೀನಿ, ಅವ್ರಿಗೆ ಈ ಬೆಳೆಗೆ ಕಂಪೇರ್ ಮಾಡಿದಾಗ ಅವ್ರಿಗೆ ಈಗ ಅಡ್ಡಾಡಕ್ಕೆ ಬರೋದಿಲ್ಲ ಸರ್. ಹೌದು. ಯಾಕಂದ್ರೆ ಅವ್ರು ರಾಸಾಯನಿಕ ಗೊಬ್ಬರ ಸ್ವಲ್ಪ ಜಾಸ್ತಿ ಬಳಸಿಬಿಟ್ಟಿದ್ದಾರೆ. ಹಿಂಗಾಗಿ ನಮ್ದು ಸಾವಯವದಲ್ಲಿ ಇರೋದ್ರಿಂದ ನಿಧಾನ ಬೆಳವಣಿಗೆ ಆದರೂ ಪರವಾಗಿಲ್ಲ, ಒಳ್ಳೆ ಗಿಡಗಳು ದಷ್ಟಪುಷ್ಟವಾಗಿ ಬಂದಿದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನೆ ಅಂದ್ರೆ, ಈ ಬದನೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ರೋಗ ಇದ್ದೇ ಇರುತ್ತೆ. ಹೌದು. ಈ ಬದನೆಗೆ ಬರ್ತಕ್ಕಂಥ ರೋಗಗಳು ಯಾವುವು, ಅದನ್ನ ನಾನು ಯಾವ ತರ ಕಂಟ್ರೋಲ್ ಮಾಡ್ಕೋಬೇಕು ಸರ್ ಅದನ್ನ? ಈಗ ನೋಡಿ ಸರ್, ಇದರಲ್ಲಿ ಎಲ್ಲ ರೋಗಗಳಿಗಿಂತಲೂ ಅತಿ ಹೆಚ್ಚು ಮಾರಕ ರೋಗ ಅಂದ್ರೂ ಅಡ್ಡಿ ಇಲ್ಲ. ಅದಕ್ಕೆ ಈ ಬಂಜೆ ರೋಗ ಅಂತ ಕನ್ನಡದಲ್ಲಿ ಕರೀತಾರೆ ಸರ್. ಹೌದು. ಆಮೇಲೆ ಇಂಗ್ಲಿಷ್ನೊಳಗೆ ಲಿಟಲ್ ಲೀಫ್ ವೈರಸ್ ಅಂತ ಕರೀತಾರೆ. ಆ ರೋಗ ಬರಲಿಕ್ಕೆ ಕಾರಣ ಏನಂತಂದ್ರೆ, ನಮ್ಮ ಬೆಳೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬೆಳೆ ನೊಣಗಳು, ಇದೇನು ವೈಟ್ ಫ್ಲೈ ಅಂತ ಕರಿತೀವಿ, ಹೌದು ಸರ್, ಥ್ರಿಪ್ಸು, ಜಾಸಿಡು, ಮೈಟ್ಸ್ ಏನಿದೆಯಲ್ಲ, ಇದು ಅಕಸ್ಮಾತ್ ಜಾಸ್ತಿ ಆಗಿಬಿಟ್ಟಾಗ ಅದನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಆ ಬೆಳೆ ಒಳಗೆ ಶಾಶ್ವತವಾಗಿ ಬಂಜೆತನ ಬಂದ್ಬಿಡ್ತದೆ. ಬಂಜೆತನ ಅಂತಂದರೆ ಅದರ ಲಕ್ಷಣಗಳು ಹೆಂಗಿರ್ತದೆ ಅಂದರೆ, ಎಲೆಗಳು ಒಂಥರ ನುಗ್ಗೆ ಎಲೆಗಳ ಥರ ಸಣ್ಣ ಆಗಿಬಿಡ್ತದೆ. ಮುಳ್ಳಿರ್ತಕ್ಕಂಥ ಗಿಡನ ಹಿಂಗೆ ಅಪ್ಕೊಂಡ್ರೂ ಸಹ ಮುಳ್ಳುಗಳು ನಡೋದಿಲ್ಲ, ಸ್ಪಂಜಿನ ಥರ ಆಗ್ತದೆ. ಹಂಗೆ ಅದಾದಮೇಲೆ ಕಾಯಿ ಬಿಡೋದನ್ನು ನಿಲ್ಲಿಸಿಬಿಡ್ತದೆ. ಅಕಸ್ಮಾತ್ ಅಲ್ಲೊಂದು ಇಲ್ಲೊಂದು ಕಾಯಿಗಳು ಆದರೂ ಸಹ ಒಂಥರ ಕಬ್ಬಿಣದ ಥರ ಗಟ್ಟಿ ಆಗ್ತದೆ, ಕಲ್ಲು ಆದಂಗೆ ಆಗ್ತದೆ, ಅದು ತಿನ್ಲಿಕ್ಕೆ ಉಪಯೋಗ ಆಗಲ್ಲ. ಹಿಂಗಾಗಿ ಅಕಸ್ಮಾತ್ 1 ಗಿಡ 2 ಗಿಡಕ್ಕೆ ಏನಾದರೂ ಬಂದರೆ ತಕ್ಷಣ ಅದನ್ನ ಈ ತೋಟದಿಂದ ರಿಮೂವ್ ಮಾಡಬೇಕು ಸರ್. ಇಲ್ಲ ಅಂದರೆ ಅದರಿಂದ ಅದು ಬೇರೆ 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 ಗಿಡಗಳಿಗೆ ಹರಡಲಿಕ್ಕೆ ಶುರುವಾಗ್ತದೆ. ನೋಡಿದರೆ ಅದಕ್ಕೆ ಕಾಲುಗಳೂ ಇಲ್ಲ, ರೆಕ್ಕೆಗಳೂ ಇಲ್ಲ. ಮತ್ತು ಪ್ಲಾಟೋಪ್ಲಾಸ್ಮಾ ಅನ್ನೋ ಒಂದು ವೈರಸ್ಗೆ ಅದು ಇನ್ನೊಂದರ ಸಹಾಯದಿಂದ ಮತ್ತೊಂದು ಗಿಡಕ್ಕೆ ಹೋಗ್ತದೆ ರೀ. ಉದಾಹರಣೆಗೆ ಈಗ ವೈಟ್ ಫ್ಲೈ ಇರ್ತದೆ, ತಾನು ರಸ ಇರಲಿಕ್ಕೆ ಬಂದಿರ್ತದೆ, ಅದು ಕಾಲಿಗೆ ಅಂಟ್ಕೊಂಡಾಗ ಅದು ಮತ್ತೊಂದು ಗಿಡಕ್ಕೆ ಹೋಗ್ತಂದರೆ ಅಲ್ಲಿ ಅದು ಕೂತು ಅಲ್ಲಿ ಇನ್ನೊಂದು ಗಿಡಕ್ಕೆ ಹಾನಿ ಮಾಡುವಂಥ ಇದೇ ಇರ್ತದೆ ಸರ್. ಹೀಗಾಗಿ ಸಾಧ್ಯ ಆದಷ್ಟು ಬದನೆ ಬೆಳೆಯುವಂಥ ರೈತರು ಜಾಸಿಡ್ಡು ಮತ್ತು ಬೆಳೆ ನೊಣ, ಹಸಿರೋಣ ಅಂತ ಏನು ಕರಿತೀವಿ, ಇವನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಆಮೇಲೆ ಹೆಚ್ಚಿನ ಲಾಭ ಕೊಡ್ತಕ್ಕಂಥ ಬೆಳೆ ಅಂದರೆ ಬದನೆ. ಯಾಕಂದ್ರೆ ಸಾಕಾಗುಷ್ಟು ಇಳುವರಿ ಕೊಡ್ತಕ್ಕಂಥದ್ದು. ನಾವು ಇದನ್ನೇ ಬೆಳೀಲಿ ಅಥವಾ ಬೀಜದಿಂದ ಹುಟ್ಟಿದ್ದೇ ಬೆಳೀಲಿ, ಜಾಸ್ತಿ ಇಳುವರಿ ಕೊಡ್ತದೆ. ಅದನ್ನು ಸರಿಯಾಗಿ ಮಾಡಿದಾಗ ಲಾಭದಾಯಕ ಬೆಳೆ ಆಗ್ಲಿಕ್ಕೆ ಸಾಧ್ಯ ಇದೆ ಸರ್. ಈಗ ಕೆಲವೊಬ್ರು, ಈಗ ನಾನು ಸಾವಯವ ಕ್ರಿಮಿನಾಶಕ ಬಳಸ್ತೀನಿ, ನಾನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ಕೇಳ್ತಾರೆ ಸರ್, ಅದ್ರ ಬಗ್ಗೆ ತಮ್ಮ ಉತ್ತರ ಸರ್? ಈಗ ಕೆಲವು ಕಂಪನಿಗಳು ಕೆಲವು ಔಷಧಿಗಳನ್ನು ತಮ್ಮದೇ ಆದಂಥ ಒಂದು ವಿಧಾನನ ಅಳವಡಿಸಿರ್ತಾರೆ ಅದರ ಮೇಲೆ. ಅವ್ರು ಏನು ರೆಕಮೆಂಡ್ ಮಾಡ್ತಾರೆ ಅಷ್ಟೇ ಮಾಡಬೇಕು. ಅಕಸ್ಮಾತ್ ನಾವು ಚೀಪ್ ಇದೆ ಅಥವಾ ಜಲ್ದಿ ಕಂಟ್ರೋಲ್ ಆಗಲಿ ಅನ್ನೋ ಕಾರಣಕ್ಕೆ ಅವ್ರು 10 ml ಹೇಳಿದಂಥದ್ದನ್ನು ನಾವು 20 ml ಹಾಕಿ ಸ್ಪ್ರೇ ಮಾಡಿದಾಗ ಅಲ್ಲಿ ಅದು ಕೆಲಸನೇ ಮಾಡೋದಿಲ್ಲ. ಕಾರಣ, ಈಗ ಉದಾಹರಣೆಗೆ ನಾವು ಒಂದು ಗ್ರಾಮೀಣ ಭಾಷೆಯಲ್ಲಿ ಮಾತಾಡೋದಾದರೆ, ಅನ್ನಕ್ಕೆ ಉಪ್ಪು ಹಾಕೋದು 2 ಚಮಚ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಬೇಕು, ಅಂದಾಗ ಊಟ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಥರ ಅಕಸ್ಮಾತ್ ನಾವು ಜಾಸ್ತಿ ಹಾಕಿಬಿಟ್ರೆ ಆ ಹುಳಕ್ಕೆ ವಾಸನೆ ಚೇಂಜ್ ಆಗಿ ಕಾಂಟ್ಯಾಕ್ಟ್ ಕ್ರಿಮಿನಾಶಕಗಳಾಗಿರೋದ್ರಿಂದ ಅಥವಾ ಸಿಸ್ಟಮೆಟಿಕ್ ಇರೋದ್ರಿಂದ ಆ ಸ್ಮೆಲ್ ಜಾಸ್ತಿ ಬಂತಂದರೆ ಅದು ಆಹಾರ ತಿನ್ನೋದಿಲ್ಲ, ಎದ್ದು ಮತ್ತೊಂದು ಗಿಡಕ್ಕೆ ಹೋಗ್ತದೆ. ಹೀಗಾಗಿ ಹುಳ ಕಂಟ್ರೋಲ್ ಆಗೋದು. ಅಕಸ್ಮಾತ್ ಬೇಡಪ್ಪ ನನ್ನ ಹತ್ರ ಕಾಸ್ಟ್ಲಿ ಔಷಧ ಅಷ್ಟು ಇಡೀ 1 ಎಕರೆಗೆ 1 ಲೀಟ್ರ್ ಬಳಸೋ ಬದಲಾಗಿ ಅರ್ಧ ಲೀಟ್ರದಾಗ ಮುಗಿಸೋಣ ಅಂತಂದ್ರೂ ಕೆಲಸ ಆಗುತ್ತೆ. ಕಂಪ್ನಿಗಳು ಔಷಧದ ಏನು ರೆಕಮೆಂಡ್ ಮಾಡಿರ್ತಾರೆ, ಯಾಕಂದರೆ ಅವ್ರು ಸಂಶೋಧನೆ ಮಾಡಿರ್ತಾರೆ, ಇಷ್ಟೇ ಸಾಕಾಗ್ತದೆ, ಅದೇ ಪ್ರಮಾಣದಲ್ಲಿ ಔಷಧಗಳನ್ನು ಬಳಸಬೇಕು ಸರ್, ಅಂದಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಮೈನ್ ಕ್ವಶನ್ ಅಂದರೆ, ಇನ್ನೊಂದು 1 ಎಕರೆ ಇದೆ, ನಾವು ಮಣ್ಣನ್ನು ಹೆಂಗೆ ಸಿದ್ಧತೆ ಮಾಡ್ಕೋಬೇಕು, 1 ಎಕರೆಗೆ ಎಷ್ಟು ಗಿಡಗಳು ಕೂರ್ತವೆ ಅಂತ ಬರುತ್ತೆ ಹೇಳೋದಾದ್ರೆ? ಈಗ ಮೊದಲು ನಾವೆಲ್ಲ ಏನು ಮಾಡ್ಬೇಕಂದ್ರೆ, ಸ್ವಲ್ಪ ಭೂಮಿನ ನೇಗಿಲ ಸಹಾಯದಿಂದ ಸ್ವಲ್ಪ ಪೊಳ್ಳು ಮಾಡ್ಕೋಬೇಕು. ಅದಾದ ನಂತರ ಎಲ್ಲ ಸಾಫ್ ಮಾಡ್ಕೋಬೇಕು, ಭೂಮಿನೆಲ್ಲ ಮಟ್ಟ ಮಾಡಿಕೊಂಡು ಕಸ ಗಿಸ ಎಲ್ಲ ಸ್ವಚ್ಛ ತಕ್ಕೊಂಡು ಇದಕ್ಕೆ ಬೆಡ್ ಮಾಡ್ಕೋಬೇಕಾಗ್ತದೆ ರೀ. ಕಾಡು ಬದನೆಯಿಂದ ತಯಾರಾದಂಥ ಸಸ್ಯಗಳನ್ನ ನಾವು ನಾಟಿ ಮಾಡೋದಾದರೆ ಬೆಡ್ ಮಾಡಬೇಕಾಗ್ತದೆ, ಬೆಡ್ಡಿನ ಮೇಲೆ ನಾಟಿ ಮಾಡಬೇಕಾಗ್ತದೆ. ಹೀಗಾಗಿ ನಾವು ಸಾಧ್ಯ ಆದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿತ್ತಂದರೆ ಒಂದು 3-4 ಟ್ರಿಪ್ ಆದರೂ ಸಗಣಿ ಗೊಬ್ಬರ ಹಾಕ್ಕೊಳ್ಳೋದು ಭಾಳ ಒಳ್ಳೆಯದು. ಇನ್ನೂ ಸ್ವಲ್ಪ ನಮ್ಮ ಹತ್ರ ದುಡ್ಡು ಚೆನ್ನಾಗಿತ್ತಂದರೆ ನಾವು ಬಯೋ ಕಾಂಪೋಸ್ಟ್ಗಳವೆಲ್ಲ ಸಿಗ್ತಾವೆ, ಅವನ್ನ ಹಾಕ್ಕೋಬೋದು. ಇಲ್ಲಾಂದರೆ ನಮ್ಗೆ ಅದನ್ನು ಸಾಧ್ಯ ಇಲ್ಲ ಅಂತಂದರೆ ವನಜೀವಾಮೃತ, ಗೋಕೃಪಾಮೃತ, ಇದ್ರ ಮೇಲೂ ಬೆಳೀಲಿಕ್ಕೆ ಸಾಧ್ಯ ಇದೆ ಸರ್. ಈಗ ಆಲ್ರೆಡಿ ನಾವು ಬರೀ ಸಸ್ಯ ಸಂಜೀವನಿ ಇಂಥವನ್ನೇ ಬೆಳೆಸಿ ನಾವು ಈ ಥರ ಬೆಳೆ ತಂದಿದ್ದೀನಿ. ಇನ್ನು ಅದು ಆ ಥರ ಮಾಡಲಿಕ್ಕೂ ಸಾಧ್ಯ ಇದೆ. ಮಾಡಿಕೊಂಡು ನಾವು ಇದನ್ನು ಸರಿಯಾಗಿ ಡ್ರಿಪ್ ವ್ಯವಸ್ಥೆ ಮಾಡಿಕೊಂಡು 5.5 ಅಡಿ ಮಿನಿಮಮ್ 5 ಅಡಿ ಆಗಲ್ಲ ಸಸಿಯಿಂದ ಸಸಿಗೆ
ಸಾಲಿನ ಸಾಲಿಗೆ ಮಿನಿಮಮ್ 10 ಅಡಿ. ಈಗ ನನ್ನ ಸ್ನೇಹಿತರೆಲ್ಲ ತೊಗೊಂಡವರೆಲ್ಲ ಈ ಸರಿ ಏನು ಫಸ್ಟ್ ಟ್ರಿಪ್ ತೊಗೊಂಡೋದವರು 10-5 ಮಾಡಿದವರು ಈ ವರ್ಷ ನನ್ನಿಂದ ಏನು ಖರೀದಿ ಮಾಡಿ ತೊಗೊಂಡು ಹೋಗಿದ್ದಾರೆ, ಅವರು 12-6 ಮಾಡಿದ್ದಾರೆ ಸರ್. ಇದು ಸಾಕಾಗ್ತಾ ಇಲ್ಲ ಅಂತೇಳಿ ಅನ್ಸುತ್ತೆ. 10-5 ಮಿನಿಮಮ್ ಇರಲೇಬೇಕು ಸರ್. ಎಷ್ಟು ಗಿಡಗಳು ಕೂರ್ತವೆ? 1 ಎಕರೆಗೆ 870 ಸಸಿಗಳು ಕೊಡ್ತದೆ ರೀ. ಸರಾಸರಿ ಒಂದು ಗಿಡದಿಂದ ನಮಗೆ ವಾರಕ್ಕೆ ಏನೂ ಇಲ್ಲ ಅಂದರೂ ಒಂದು 5 kg ಅಷ್ಟು ಇಳುವರಿ ಸಿಗ್ತದೆ ಕಂಟಿನ್ಯೂ ಆಗಿ. ಆಮೇಲೆ ಇನ್ನೊಂದು ಇದರ ವಿಶೇಷ ಗುಣ ಏನಂತಂದರೆ ವರ್ಷದ 12 ತಿಂಗಳನ್ನು ಕಾಯಿ ಬಿಡ್ತದೆ ರೀ. ವರ್ಷದ 12 ಸಾಮಾನ್ಯವಾಗಿ ನಾವು ನಾಟಿ ಮಾಡಿದಂಥ ಬೀಜದಿಂದ ಹುಟ್ಟಿದಂಥ ಸಸಿಗಳನ್ನು ನಾಟಿ ಮಾಡಿದರೆ ಸ್ಟೆಪ್ ಬೈ ಸ್ಟೆಪ್ ಅದು ಸ್ಟಾಪ್ ಆಗೋದು ಮತ್ತು ಸ್ಟಾರ್ಟ್ ಆಗೋದು ಮಾಡ್ತದೆ. ಬಟ್ ಈ ಪದ್ಧತಿಯಲ್ಲಿ ನಾಟಿ ಮಾಡಿದಂಥ ಇಂಥ ಸಸಿಗಳನ್ನು ನಾಟಿ ಮಾಡಿದರೆ ವರ್ಷದ 12 ತಿಂಗಳನ್ನು ಹೂ ಆಗ್ತದೆ. ಸಣ್ಣ ಸಣ್ಣ ಹೀಟುಗಳು, ಮಿಡಿಗಳು, ಕಾಯಿಗಳು ಬಲಿಲಿಕ್ಕೆ ಬರ್ತದೆ. ಹೀಗಾಗಿ ವರ್ಷದ 12 ತಿಂಗಳು ಸಿಗ್ತದೆ ರೀ. ಆ ಥರ ಆದಾಗ ನಮಗೇನಾಗ್ತದೆ ಅಂದರೆ ವರ್ಷದ 12 ತಿಂಗಳಲ್ಲಿ ಬದನೆ ಬೆಳೆಗಾಗಲಿ ಯಾವುದೇ ಬೆಳೆಗಾಗಲಿ ಅದರದ್ದೇ ಆದಂಥ ಕೆಲವು ಸೀಸನ್ ಇರೋದ್ರಿಂದ ಕನಿಷ್ಠ ಪಕ್ಷ 2ರಿಂದ 2.5 ತಿಂಗಳವರೆಗೂ ಮಾರ್ಕೆಟ್ ಇದ್ದೇ ಇರ್ತದೆ. ಇದು ಕಂಟಿನ್ಯೂ ಬರೋದ್ರಿಂದ ಆ ಮಾರ್ಕೆಟ್ ನಮ್ಮಿಂದ ಕೈ ತಪ್ಪಿಸ್ಕೊಂಡು ಹೋಗೋದಿಲ್ಲ ರೀ. ಒಂಥರ ನಮ್ಮದು ಇಂಥ ಬೆಳೆಗಳನ್ನು ಬೆಳೆದಾಗ ಒಂಥರ ಬಲೆ ಹಾಕಿದಂಗೆ ಮಾರ್ಕೆಟಿಗೆ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಹೆದರಬಾರ್ದು. ಅಂಥ ರೈತರು ಮಾಡಿದರೆ ಮಾತ್ರ ಸಕ್ಸಸ್. ಸತತವಾಗಿ 3 ವರ್ಷದವರೆಗೂ ಇಳುವರಿ ಕೊಡೋದ್ರಿಂದ ದಾಳಿಂಬೆಗಿಂತಲೂ ಹೆಚ್ಚಿನ ಬೆಳೆ ತೆಗಿಲಿಕ್ಕೆ ಸಾಧ್ಯ. 5 ಲಕ್ಷ ರೂಪಾಯಿ ಬರೀ 400 ಗಿಡಗಳಿಗೆ ತೊಗೊಂಡಿದ್ದಾನೆ. 400 ಗಿಡದಿಂದ 5 ಲಕ್ಷ ರೂಪಾಯಿ. ಹೆಚ್ಚಿನ ಇಳುವರಿ ಕೊಡ್ತದೆ ರೀ, ಹೆಚ್ಚು ದಿನ ಬಾಳಿಕೆ ಬರ್ತದೆ ರೀ, ಅದರ ಜೊತೆಗೆ ಸತತವಾಗಿ ಇಳುವರಿ ಬರ್ತದೆ.